ನಮೋ ನಾರಾಯಣಾಯ. ಓಂ ಶ್ರೀ ಗಣೇಶಾಯ ನಮಃ. ಸರ್ವರಿಗೂ ಸುಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಜನ್ಮ ಜಾತಕದಲ್ಲಿ ನಮಗೆ ಮಾರಕ ಗ್ರಹ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಜನ್ಮ ಜಾತಕದಲ್ಲಿ ನಮ್ಮ ಆಯುಷ್ಯವನ್ನು ಸೂಚಿಸುವಂತಹ ಆಯುಸ್ಥಾನಕ್ಕೆ ಮಾರಕವಾದ ಗ್ರಹವನ್ನು ನಾವು ಮಾರಕ ಗ್ರಹ ಅಂತ ಕರೀತೇವೆ. ಜನ್ಮ ಜಾತಕದಲ್ಲಿ ನಮಗೆ ಮಾರಕ ಗ್ರಹ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ನಾವು ಆಯುಷ್ಯ ಭಾವಗಳ ವಿಚಾರವನ್ನು ತಿಳಿಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜನ್ಮ ಜಾತಕದಲ್ಲಿ ಅಂದರೆ ಲಗ್ನ ಕುಂಡಲಿಯಲ್ಲಿ 8ನೇ ಭಾವವನ್ನು ಆಯುಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ವ್ಯಕ್ತಿಯ ಲಗ್ನ ಕುಂಡಲಿಯಲ್ಲಿ 8ನೇ ಭಾವ ಜಾತಕನ ಆಯುಷ್ಯವನ್ನು ಸೂಚಿಸುತ್ತೆ. ಈಗ ನಾವು ಭಾವಾತ್ ಭಾವಾಂ ಸಿದ್ಧಾಂತವನ್ನು ಸ್ವಲ್ಪ ಗಮನಿಸೋಣ. ಭಾವಾತ್ ಭಾವಾಂ ಸಿದ್ಧಾಂತ ಅಂದರೆ ಏನು? ಭಾವಾತ್ ಭಾವಾಂ ಸಿದ್ಧಾಂತದ ಪ್ರಕಾರ ಜನ್ಮಕುಂಡಲಿಯಲ್ಲಿ ಒಂದು ಪ್ರತ್ಯೇಕ ಸಂಖ್ಯೆಯ ಭಾವವು ಯಾವ ಫಲಗಳನ್ನು ಸೂಚಿಸುತ್ತೋ ಆ ಭಾವದಿಂದ ಅಷ್ಟೇ ಸಂಖ್ಯೆಯ ಮುಂದಿನ ಭಾವವು ಅದೇ ಫಲಗಳ ವಿಚಾರವನ್ನು ಸೂಚಿಸುತ್ತೆ. ಉದಾಹರಣೆಗೆ ಜನ್ಮಕುಂಡಲಿಯಲ್ಲಿ 8ನೇ ಭಾವ ಆಯುಷ್ಯದ ವಿಚಾರವನ್ನು ತಿಳಿಸೋದ್ರಿಂದ ಆ 8ನೇ ಭಾವದಿಂದ 8ನೇ ಮನೆಯಾದ ಜನ್ಮಕುಂಡಲಿಯ 3ನೇ ಭಾವವೂ ಕೂಡ ಆಯುಷ್ಯದ ವಿಚಾರವನ್ನೇ ತಿಳಿಸುತ್ತೆ. ಭಾವಾತ್ ಭಾವಾಂ ಸಿದ್ಧಾಂತವನ್ನು ನಾವು ತಿಳ್ಕೊಂಡಾದ ಮೇಲೆ ಇನ್ನೂ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಅದುವೇ ವ್ಯಯಸ್ಥಾನ ಅಥವಾ 12ನೇ ಮನೆ. ಜನ್ಮಕುಂಡಲಿಯಲ್ಲಿ 12ನೇ ಭಾವವನ್ನು ವ್ಯಯಸ್ಥಾನ ಅಂತ ಹೇಳಲಾಗುತ್ತೆ. ಅದೇ ರೀತಿ ಜನ್ಮಕುಂಡಲಿಯಲ್ಲಿ ಯಾವುದೇ ಭಾವದಿಂದ 12ನೇ ಮನೆಯು ಆಯಾ ಭಾವಗಳಿಗೆ ವ್ಯಯಸ್ಥಾನವಾಗಿರುತ್ತೆ. ಏನು ಇದರ ಅರ್ಥ? ಅದಕ್ಕೆ ಒಂದು ಉದಾಹರಣೆಯನ್ನು ನಾವು ತಿಳ್ಕೊಳ್ಳೋಣ. ಜನ್ಮಕುಂಡಲಿಯಲ್ಲಿ 8ನೆಯ ಭಾವವನ್ನು ತೆಗೆದುಕೊಳ್ಳೋಣ. ಆ 8ನೆಯ ಭಾವದಿಂದ 12ನೇ ಮನೆಯು ಆ 8ನೇ ಭಾವದ ಫಲಗಳನ್ನು ವ್ಯಯಗೊಳಿಸುತ್ತೆ, ನಷ್ಟಗೊಳಿಸುತ್ತೆ. ಅಂದರೆ ಜನ್ಮಕುಂಡಲಿಯಲ್ಲಿ 8ನೆಯ ಭಾವ ಆಯುಷ್ಯದ ವಿಚಾರವನ್ನು ತಿಳಿಸೋದ್ರಿಂದ ಆ 8ನೇ ಭಾವದಿಂದ 12ನೆಯ ಮನೆಯಾದ ಜನ್ಮಕುಂಡಲಿಯ 7ನೇ ಭಾವವು ಆಯುಷ್ಯವನ್ನು ವ್ಯಯಗೊಳಿಸುತ್ತೆ, ಆಯುಷ್ಯವನ್ನು ಕಡಿಮೆ ಮಾಡುತ್ತೆ ಅಂತ ಅರ್ಥ. ಹಾಗಾಗಿ ಜಾತಕನ ಆಯುಷ್ಯಕ್ಕೆ ಮಾರಕವಾದ ಈ 7ನೇ ಭಾವವನ್ನು ಮಾರಕ ಭಾವ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಭಾವಾತ್ ಭಾವಾಂ ಸಿದ್ಧಾಂತದ ಪ್ರಕಾರ ಆಯುಷ್ಯ ಭಾವವಾದ ಜನ್ಮಕುಂಡಲಿಯ 8ನೆಯ ಭಾವದಿಂದ 8ನೆಯ ಭಾವವಾದ ಜನ್ಮಕುಂಡಲಿಯ 3ನೇ ಭಾವವು ಆಯುಷ್ಯದ ವಿಚಾರವನ್ನೇ ಸೂಚಿಸೋದ್ರಿಂದ ಜನ್ಮಕುಂಡಲಿಯ 3ನೇ ಭಾವಕ್ಕೆ 12ನೆಯ ಭಾವವಾದ ಜನ್ಮಕುಂಡಲಿಯ 3ನೇ ಭಾವಕ್ಕೆ 12ನೆಯ ಭಾವವಾದ ಜನ್ಮಕುಂಡಲಿಯ 2ನೆಯ ಭಾವವೂ ಸಹ ಮಾರಕ ಭಾವವಾಗುತ್ತೆ. ಅಂದರೆ ಅರ್ಥ, ಜನ್ಮಕುಂಡಲಿಯಲ್ಲಿ ಆಯುಷ್ಯವನ್ನು ಸೂಚಿಸುವಂತಹ 2 ಭಾವಗಳಿದೆ. ಅದು ಜನ್ಮಕುಂಡಲಿಯ 8ನೆಯ ಭಾವ ಮತ್ತು 3ನೆಯ ಭಾವ. ಈ 8ನೆಯ ಭಾವಕ್ಕೆ 12ನೇ ಮನೆ ಅಂದರೆ ಜನ್ಮಕುಂಡಲಿಯ 7ನೇ ಭಾವ. ಜನ್ಮಕುಂಡಲಿಯ 3ನೇ ಭಾವಕ್ಕೆ 12ನೇ ಮನೆ ಅಂದರೆ ಜನ್ಮಕುಂಡಲಿಯ 2ನೇ ಭಾವ. ಈ 2ನೇ ಭಾವ ಹಾಗೂ 7ನೇ ಭಾವಗಳು ಜನ್ಮಕುಂಡಲಿಯಲ್ಲಿ ಮಾರಕ ಭಾವಗಳಾಗಿರುತ್ತೆ. ಅರ್ಥ, ಆಯುಷ್ಯಕ್ಕೆ, ಆಯುಷ್ಯ ವಿಚಾರಕ್ಕೆ ಇದು ಮಾರಕ ಭಾವಗಳಾಗಿರುತ್ತೆ. ಆಯುಷ್ಯವನ್ನು ಕಡಿಮೆ ಮಾಡುವಂತಹ ಭಾವಗಳಾಗಿರುತ್ತೆ. ಹಾಗಾದರೆ 2 ಹಾಗೂ 7 ಈ 2 ಭಾವಗಳಲ್ಲಿ ಪ್ರಬಲ ಮಾರಕ ಯಾರು? 2 ಮತ್ತು 7 ಈ 2ರಲ್ಲಿ ಪ್ರಬಲ ಮಾರಕ ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. 8ನೇ ಭಾವ ಆಯುಷ್ಯವನ್ನು ಸೂಚಿಸುತ್ತೆ. ಆದರೆ 3ನೇ ಭಾವ ಆಯುಷ್ಯ ಹಾಗೂ ಪರಾಕ್ರಮ ಎರಡನ್ನೂ ಕೂಡ ಸೂಚಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಜನ್ಮಕುಂಡಲಿಯ 3ನೇ ಭಾವವನ್ನು ಪರಾಕ್ರಮ ಭಾವ ಅಂತ ಹೇಳ್ತೇವೆ. ಆ ಪರಾಕ್ರಮ ಭಾವದ ಜೊತೆಗೆ ಭಾವಾತ್ ಭಾವಾಂ ಸಿದ್ಧಾಂತದ ಪ್ರಕಾರ ಆಯುಷ್ಯವನ್ನು ಕೂಡ ಸೂಚಿಸುತ್ತೆ. ಅರ್ಥಾತ್ 7ನೆಯ ಭಾವ 8ನೆಯ ಭಾವಕ್ಕೆ ವ್ಯಯಸ್ಥಾನವಾಗಿದ್ದು ಆಯುಷ್ಯವನ್ನು ವ್ಯಯಗೊಳಿಸುತ್ತೆ. ಆದರೆ
ಮೂರನೆಯ ಭಾವಕ್ಕೆ 12ನೆಯ ಮನೆಯಾದ ಜನ್ಮಕುಂಡಲಿಯ 2ನೇ ಭಾವ ಆಯುಷ್ಯ ಹಾಗೂ ಪರಾಕ್ರಮ ಅಂದರೆ ಧೈರ್ಯ ಎರಡನ್ನೂ ಸಹ ವ್ಯಯಗೊಳಿಸುತ್ತೆ. ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಮುಖ್ಯವಾಗಿ ಬದುಕೋದಕ್ಕಾಗಿ, ಜೀವನದಲ್ಲಿ ತನ್ನ ಕಷ್ಟಗಳನ್ನು ಎದುರಿಸೋದಕ್ಕೋಸ್ಕರ ಮನಸ್ಸಿಗೆ ಧೈರ್ಯ ಅನ್ನೋ ಅಂಶ ಬಹಳ ಮುಖ್ಯ. ಹೀಗಿರುವಾಗ ಒಬ್ಬ ಮನುಷ್ಯನಲ್ಲಿ ಧೈರ್ಯ, ಶೌರ್ಯ, ಪರಾಕ್ರಮಗಳ ಕೊರತೆಯುಂಟಾದರೆ ಆ ವ್ಯಕ್ತಿ ತನ್ನ ಸಂಸಾರದಲ್ಲಿನ ಸಮಸ್ಯೆಗಳನ್ನು ಎದುರಿಸಿ ಜೀವನವನ್ನು ಹೇಗೆ ನಡೆಸಬಲ್ಲ? ಹಾಗಾಗಿ 2ನೇ ಭಾವವು 7ನೇ ಭಾವಕ್ಕಿಂತ ಪ್ರಬಲ ಮಾರಕವಾಗಿರುತ್ತೆ. ಹಾಗೂ 2ನೇ ಭಾವದಲ್ಲಿರುವ ರಾಶಿಯ ಅಧಿಪತಿಯು ಆ ಜಾತಕನಿಗೆ ಪ್ರಬಲ ಮಾರಕನಾಗಿರ್ತಾನೆ. ಯಾವಾಗ ಈ 2 ಹಾಗೂ 7ನೇ ಅಧಿಪತಿಯ ದಶೆ ಬರುತ್ತೆಯೋ, ಅಂದರೆ ಈ ಜನ್ಮಕುಂಡಲಿಯ ದ್ವಿತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿ ದಶೆ ಬರುತ್ತೆಯೋ, ಆಗ ಆ ಜಾತಕನ ಜೀವನದಲ್ಲಿ ಅಥವಾ ಸ್ವಾಸ್ಥ್ಯತೆಯಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಒಂದು ವೇಳೆ 2ನೇ ಭಾವದ ಮತ್ತು 7ನೇ ಭಾವದ ಅಧಿಪತಿಗಳು ಲಗ್ನಾಧಿಪತಿಗೆ ಶತ್ರುವಾಗಿದ್ದರೆ ಸ್ವಾಸ್ಥ್ಯ ಸಂಬಂಧಿ ಸಮಸ್ಯೆಗಳು ಖಂಡಿತವಾಗಿಯೂ ಬರುತ್ತೆ. 2ನೇ ಹಾಗೂ 7ನೇ ಭಾವದ ಅಧಿಪತಿಗಳು ಲಗ್ನಾಧಿಪತಿಗೆ ಮಿತ್ರಗ್ರಹವೋ ಶತ್ರುಗ್ರಹವೋ ಅಥವಾ ಯಾರು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ತದನಂತರ ಮಾರಕ ಗ್ರಹಗಳ ಫಲಗಳನ್ನು ತಿಳಿದುಕೊಳ್ಳಬೇಕು. ಹಾಗಾದರೆ ಈ 2ನೇ ಭಾವದ ಅಧಿಪತಿ ಹಾಗೂ 7ನೇ ಭಾವದ ಅಧಿಪತಿಗಳ ದಶಾಭುಕ್ತಿ ಬಂದಾಗ ಅವುಗಳ ಸಮಸ್ಯೆಗಳಿಂದ ನಾವು ಹೊರಗಡೆ ಬರೋದು ಹೇಗೆ? ಅವುಗಳ ಸಮಸ್ಯೆಗಳನ್ನು ನಾವು ನಿವಾರಿಸಿಕೊಳ್ಳೋದು ಹೇಗೆ? ಅಂಥ ಸಂದರ್ಭದಲ್ಲಿ ನಾವು ದ್ವಿತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿಗಳ ದೋಷದಿಂದ ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ನಾವು ಗ್ರಹ ಶಾಂತಿ ಇತ್ಯಾದಿ ಶಾಸ್ತ್ರೀಯ ಕ್ರಮಗಳನ್ನು ನಾವು ಅನುಸರಿಸಬೇಕು. ಇದರಿಂದ ನಾವು ಅಂಥ ಸಮಸ್ಯೆಗಳಿಂದ ಹೊರಗೆ ಬರ್ತೇವೆ. ಇದು ಮಾರಕ ಗ್ರಹಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ನಾವು ಜ್ಯೋತಿಷ್ಯದ ಉಳಿದ ಭಾಗಗಳನ್ನು ನೋಡೋಣ. ಸರ್ವರಿಗೂ ಸಹ ಭಗವಂತ ಆಯುರಾರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ. ಶ್ರೀ ಕೃಷ್ಣಾರ್ಪಣ.